ಓದಿದೆ. ಹಾಗಾಗಿ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು ಅಂತನ್ನುವಂತ ದೃಷ್ಟಿಕೋನದಿಂದ ಇವತ್ತು ಅವ್ರ ಹೇಳಿಕೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ ಇದೊಂದು ಪ್ರಚೋದನಕಾರಿ ಅವರ ಹೇಳಿಕೆ ಅಂತ ಹೇಳ್ತಾರೆ. ಪ್ರಚೋದನಕಾರಿ ಅನ್ನುವಂಥದ್ದು ಅಲ್ಲೇ ಅಲ್ಲ, ವಾಸ್ತವಿಕವಾದಂತ ಹೇಳಿದ್ದೇನೆ ನಾನು. ಒಂದು, ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಹರಾಮ ಇದೆ. ಮೂರ್ತಿ, ಆರತಿ, ಪೂಜೆ, ಅಭಿಷೇಕ ಇದೆಲ್ಲವೂ ಕೂಡ ನಿಷಿದ್ಧವಾಗಿದೆ. ಸೊ ಅದನ್ನ ನಾನು ಉಲ್ಲೇಖ ಮಾಡಿ, ಗುಹೆ ಒಳಗಡೆಗೆ ನಮ್ಮ ದತ್ತಾತ್ರೇಯ ಪಾದುಕೆ ಇದೆ, ಕಮಂಡಲ ಇದೆ, ದೀಪಸ್ತಂಭ ಇದೆ. ನೀವು ಒಳಗಡೆ ಹೇಗೆ ಅಲ್ಲಿ ಹೋಗಿ ಪೂಜೆ ಮಾಡ್ತೀರಿ, ಅಥವಾ ಇದು ನಮ್ದು ಅಂತನ್ನುವಂಥದ್ದು ಹೇಗೆ ಹೇಳ್ತೀರಿ? ಅಂದ್ರೆ ಇವತ್ತು ಇಸ್ಲಾಮಿನ ಹೇಗೆ ಅಂತಂದ್ರೆ ವ್ಯವಸ್ಥೆ ಅಡ್ಜಸ್ಟ್ಮೆಂಟ್ ಇದೆ. ಅವರಿಗೆ ನಿಷಿದ್ಧ ಅಂತನ್ನುವಂಥದ್ದು ಇದ್ರೂ ಕೂಡ ಜಾಗ ಕಬಳಿಸ್ಬೇಕಾಗಿದೆ, ಆ ಕಟ್ಟಡವನ್ನು ಕಬಳಿಸ್ಬೇಕಾಗಿದೆ. ಸೊ ಕಬಳಿಸುವಿಕೆ ಹಿನ್ನೆಲೆಯಲ್ಲಿ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಇದು ದತ್ತಪೀಠ ಒಂದು ಉದಾಹರಣೆ ಅಷ್ಟೇ. ಬೇಕಾದಷ್ಟು ಕಡೆಗೆ ಈ ರೀತಿಯ ಘಟನೆಗಳ ನಡೆದಂತ ಸಂದರ್ಭದಲ್ಲಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿಲ್ಲ ಅವರು. ಅಲ್ಲಿ ಸಾಕಷ್ಟು ಬಾರಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳ, ನಿಷಿದ್ಧ ಪ್ರಕ್ರಿಯೆಗಳಾದಂತ ಸಮಯದಲ್ಲೂ ಕೂಡ ಅವರು ತಮ್ಮ ಜಾಗವನ್ನ ಅಥವಾ ಬೇರೆಯವರ ಪರಕೀಯ ಜಾಗವನ್ನ ಅತಿಕ್ರಮಣ ಮಾಡುವಂತ ಪ್ರಕ್ರಿಯೆ ನಿಲ್ಲಿಸಿಲ್ಲ, ನಿಲ್ಲಿಸುವುದೂ ಇಲ್ಲ ಅನ್ನುವಂಥದ್ದು ಈ ವಿಷಯದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಅವ್ರು ಹೇಳಿದ್ದು ಮುಜರಾಯಿ ಇಲಾಖೆಯ ಯಾವುದೋ ಒಂದು ಸೆಕ್ಷನ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ನಾ ಹೇಳುದು, ಮುಜರಾಯಿ ಇಲಾಖೆ ಮುಸ್ಲಿಮರಿಗೆ ಏನು ಸಂಬಂಧಪಟ್ಟದ್ದೇನು? ಮುಜರಾಯಿ ಇಲಾಖೆ ಇರೋದು ಹಿಂದೂಗಳ ದೇವಸ್ಥಾನಕ್ಕೆ, ಮಠಗಳಿಗೆ ಸಂಬಂಧಪಟ್ಟಂತ ಮುಜರಾಯಿ ಇಲಾಖೆ, ಅದು ಧಾರ್ಮಿಕ ದತ್ತಿ ಇಲಾಖೆ. ಇದು ನಿಮಗೇನ್ ಸಂಬಂಧ? ಸುಪ್ರೀಂ ಕೋರ್ಟ್ ಹೇಳಿದೆ ಮುಜರಾಯಿ ಇಲಾಖೆ ಅಂತನ್ನುವಂಥದ್ದು. ಸೊ ಮುಜರಾಯಿ ಇಲಾಖೆಯಲ್ಲಿ ನಿಮ್ದೇನ್ ಕೆಲಸ? ಇಲ್ಲಿ ಇಸ್ಲಾಮಿನ ಏನ್ ಕೆಲಸ? ಇದು ವಕ್ಫ್ ಬೋರ್ಡ್ ನಲ್ಲಿ ಎಂತಾದ್ರೂ ನಾವು ನಿಮ್ಮ ಮೂಗ್ ತೋರಿಸಿಲ್ವಾ? ಸೊ ಈ ರೀತಿಯ ಇದನ್ನ ಹೇಳಿದ ಕೂಡಲೇ ಪ್ರಚೋದನಕಾರಿ ಅನ್ನುವಂಥದ್ದೇ ಹೇಳಿಕೆ ಮೂರ್ಖತನದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಬಹಳ ಸ್ಪಷ್ಟವಾದಂತಹ ಪ್ರಚೋದನೆ ಮಾಡ್ತಾ ಇರುವಂತಹದ್ದು ಇಸ್ಲಾಮನೇ, ಚಕಾದ್ರಿ ಕುಟುಂಬನೇ. ಅಲ್ಲಿ ಅನ್ನೆಸೆಸರಿ ನೂರಾರು ಗೋರಿಗಳನ್ನ ನಿರ್ಮಾಣ ಮಾಡಿ ಮತ್ತು ಇವತ್ತು ಆ ಭಾಗವನ್ನು ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನದ ಹಿನ್ನೆಲೆಯಲ್ಲಿ ಹಿಂದೂಗಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ನೀವು ಹಿಂದೂಗಳಿಗೆ ಪ್ರಚೋದನೆ ಕೊಟ್ಟಿದ್ದೀರಿ ಈಗ. ಸೊ ಆ ಪ್ರಚೋದನೆಯಿಂದಲೇ ಇವತ್ತು ನಾವು ಅದರ ವಿರುದ್ಧ ಹೋರಾಟ ಮಾಡುವಂತಹ ಪ್ರಕ್ರಿಯೆ ಬಂದಿದೆ. ಸೊ ಈ ಗೋರಿಗಳು ಮುಸ್ಲಿಮರಿಗೆ ನಿಮಗೆ ಪವಿತ್ರ, ಗೋರಿಗಳು ಹಿಂದೂಗಳಿಗೆ ಅಪವಿತ್ರ, ಅಶುದ್ಧ, ಅಶಾಸ್ತ್ರವಾದ್ದು. ಸೊ ನಾವು ಅದರ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಸ್ಮಶಾನಿಗೆ ಹೋಗಿ ಬಂದ್ರೆ ನಾವು ಸ್ನಾನ ಮಾಡ್ಕೊಂಡು ಮನೆ ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಅನ್ನೆಸರಿ ಗೋರಿಗಳನ್ನ ನಿರ್ಮಾಣ ಮಾಡಿ ಪ್ರಚೋದನೆ ಮಾಡಿದ್ದೇ ಹಿಂದೂಗಳಿಗೆ, ಪ್ರಚೋದನೆ ಮಾಡ್ತಾ ಇರೋದೇ ಹಿಂದೂಗಳಿಗೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು. ಈ ಪ್ರಚೋದನೆ ಮಾಡುವಂತಹ ಶಾಕಾಂದ್ರಿ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು. ಇನ್ನು ಇದಲ್ಲದೆ ಇನ್ನೊಂದು ಬಹಳ ಸ್ಪಷ್ಟವಾದಂತಹ ಪ್ರಕ್ರಿಯೆ ಅಂದ್ರೆ ನಾಗೇನಹಳ್ಳಿ. ಸೊ ನಾಗೇನಹಳ್ಳಿಯಲ್ಲಿ ಸರ್ವೆ ನಂಬರ್ 57ರಲ್ಲಿ ಅಲ್ಲಿ ಬಾಬಾ ಬುಡನ್ ದರ್ಗಾ ಇದೆ, ಅಲ್ಲಿ ದಾಖಲೆಯಲ್ಲೇ ಇದೆ. ಸೊ ಪ್ರಚೋದನೆ ಕೊಡ್ತಾವ್ರು ಯಾರು? ನಿಮ್ಮ ಜಾಗ ಬಿಟ್ಟು ಇನ್ನೊಂದು ಜಾಗದಲ್ಲಿ ಪ್ರವೇಶ ಮಾಡಿ ಅತಿಕ್ರಮಣ ಮಾಡಿ ಇವತ್ತು ನಮಗೆ ತೊಂದರೆ ಕೊಡ್ತಾ ಇರೋದು, ನಮಗೆ ಪ್ರಚೋದನೆ ಕೊಡ್ತಾ ಇರೋದು ನೀವು. ನಿಮ್ಮ ಜಾಗಕ್ಕೆ ಹೋಗಿ ಅಲ್ಲಿ ನಮಾಜು, ಅಲ್ಲಿ ನಿಮ್ಮ ವ್ಯವಸ್ಥೆ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮೆಲ್ಲ ಪೂರ್ಣ ಸಹಕಾರ ಇದೆ. ಈ ಗೋರಿಗಳನ್ನು ಕೂಡ ಆ ಬಾಬಾ ಬುಡನ ದರ್ಗಾ ನಾಗೇನಹಳ್ಳಿಯಲ್ಲ, ಇವತ್ತು ಸರ್ವೆ ನಂಬರ್ 57ರಲ್ಲಿ ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಬೇಕು ನೀವು. ಸೊ ಪ್ರಚೋದನೆ ನಾವು ಕೊಡ್ತಾ ಇಲ್ಲ, ನೀವು ಕೊಟ್ಟಿದ್ದೀರಿ, ಅದರ ವಿರುದ್ಧ ಹೋರಾಟ ನಡೀತಾ ಇದೆ. ಸೊ ನಾನು ಹೇಳೋದು ಇನ್ನು ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಇದು ಸಂಪೂರ್ಣವಾಗಿ ದೊಡ್ಡ ಕ್ರಾಂತಿಯ ಮೂಲಕ ಒಂದು ಬದಲಾವಣೆ ಆಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾವು ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ದಾಖಲೆಯ